ಮೇಘ, ಸಂತು ಇಲ್ಲೂ ಕಾಣಿಸ್ತಿಲ್ಲ ಕಣೆ. ಏನಾದ್ರೂ ಫಾರಿನ್ ಗೀರಿನ್ ಅಂತ ಜಂಪ್ ಆಗ್ಬಿಟ್ನಾ ಹೇಗೆ? ಹೇ ಧರಣಿ, ಟೆನ್ಷನ್ ಮಾಡ್ಕೋಬೇಡ. ನಾವು ಸಂತು ಸ್ಕೂಲ್ ಫ್ರೆಂಡ್ಸ್. ಹೌದಾ? ಅವತ್ತೊಂದು ಇನ್ಸಿಡೆಂಟ್ ಅಲ್ಲಿ ಸಂತು ನಮ್ಮನ್ನ ಹೇಳ್ದೆ ಕೇಳ್ದೆ ಹೊಂಟೋಗ್ಬಿಟ್ಟ. ಹೈಸ್ಕೂಲಲ್ಲಿ ಸಂತು ನಮ್ಮ ಚೊಡ್ಡಿ ದೋಸ್ತು. ಮೇಘ, ಇವತ್ತೇನೇ ಆದ್ರೂ ಸಂತು ಎಲ್ಲಿದ್ದಾನೆ ಅಂತ ತಿಳ್ಕೋಬೇಕು. ಏನ್ ಮಾಡ್ದೀಗ? ಹಲೋ ಸಂತು, ಫಾರಿನ್ಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತಾ ಬಿಟ್ಟೆ ಅಲ್ಲ ಮಗ. ನಿಮ್ ಸ್ಕೂಲ್ ಫ್ರೆಂಡ್ಸು ಸಿದ್ಲಿಂಗು, ಕೊಟ್ರೇಶ, ಇವರೆಲ್ಲ ಸಂತು ಹೈಸ್ಕೂಲ್ ಬಂದವ್ರ ಮಚ್ಚ. ಪಾಪ ಮಚ್ಚ, ನೀನ್ ಫಾರಿನ್ಗೆ ಹೋಗಿದ್ದವ್ರಿಗೆ ಗೊತ್ತೇ ಇಲ್ಲ. ಫಾರಿನ್? ನಿನ್ ಗೊತ್ತೇ? ಹಲೋ, ನಿಜವಾಗ್ಲೂ ಮಚ್ಚ? ಏನ್ ನೋಡೋದೀಗ? ಇವರೆಲ್ಲ ಸೇರಿ ಏನೋ ನಾಟಕ ಮಾಡ್ತಿದ್ದಾರೆ. ಏನಿಲ್ಲ ಮಚ್ಚ, ಇಲ್ಲೇ ಅದರ ನೀ ಪಕ್ಕದಲ್ಲಿದ್ದಲ್ಲ ಅದಕ್ಕೆ ಸ್ವಲ್ಪ. ಅಯ್ಯೋ ಅಣ್ಣ, ಸಂತು ಎಲ್ಲಿ? ಅಣ್ಣ, ಸಂತು ಎಲ್ಲಿ? ಪ್ಲೀಸ್ ಅಣ್ಣ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ಸಂತು ಎಲ್ಲಿ ಹೇಳಿ ಪ್ಲೀಸ್. ಸಂತು ಎಲ್ಲಿ ಅಂತ ಹೇಳಿ. ಹೋಗ್ಲಿ, ನಂಬರ್ ಕೊಡಿ, ನಂಬರ್ ಕೊಡಿ. ಬ್ರದರ್ಸ್, ನಿಮಗ್ ನನ್ ಫೀಲಿಂಗ್ಸ್ ಅರ್ಥ ಆಗ್ತಿಲ್ವಾ? ನಿಮ್ಗೆಲ್ಲ ಮನುಷ್ಯತ್ವ ಇದೆಯೋ ಇಲ್ವೋ? ಯಾರ ಹತ್ರ ಏನ್ ಮಾತಾಡ್ತಿದ್ಯಾ? ನಿನಗಿದೆಯೇನೆ ಮನುಷ್ಯತ್ವ? ನಿನಗಿದೆಯಾ? ಸಿಂಗ್ರಿ ಸಿಂಗ್ರಿ ಸುಮ್ಮನೆ ಪ್ಲೀಸ್, ಬೇಡ ಕಣೋ. ಏನು ಹೇಳ್ಕೊಂಡು ಇವತ್ತಲ್ಲ ಒಂದಲ್ಲ ಒಂದೆಲ್ಲ ಗೊತ್ತಾಗ್ಲೇಬೇಕು. ಇಲ್ಲಾಂದ್ರೆ ಇವಳು ಅವು ನೆನಪಲ್ಲೇ ಇದ್ದು ಇದ್ದು ಸತ್ತೋಗ್ತಾಳೆ. ಏಯ್, ನಾ ಆವತ್ತೇ ಹೇಳ್ದೆ ಈ ಹುಡುಗಿರ್ ಸವಾಸ ಮಾಡ್ಬೇಡ 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 ಅಂತ. ಆದ್ರೆ ಅವ್ನು ಕೇಳಲಿಲ್ಲ. ಅವನು ಮಗ ಈ ಲವ್ವಲ್ಲಿ ಬಿದ್ದಾಗಿದ್ದಲ್ಲ ಕಾಮನ್ ಮಗ. ಆದ್ರೆ ಅವನೇನ್ ಹೇಳ್ತಿದ್ದ ಗೊತ್ತಾ ಮಗ? ನಾವೆಲ್ಲರೂ ಡಿಗ್ರಿ ಪಾಸ್ ಮಾಡಕ್ಕೆ 3 ವರ್ಷ ಬೇಕು ಅಂಥದ್ರಲ್ಲಿ ಈ ಹುಡುಗಿರ್ ಮನಸ್ಸು ಗೆಲ್ಲಕ್ಕೆ 30 ದಿನ ಬೇಡವೇನೋ ಅಂತಿದ್ದ. ಆದ್ರೆ ಇವಳು ಸತ್ತೋದ್ಮೇಲೆ ಪ್ರೀತಿ ಮಾಡ್ತಿದ್ದಾಳೆ. ಈ ಹುಡುಗಿರ ಇಷ್ಟು. ಈಗಂದ್ರೆ ಪ್ರಯೋಜನ ಇಲ್ಲ ಧರಣಿ. ಅವನು ಈಗಾಗಲೇ ಸತ್ತು 11 ದಿನ ಆಗೋಗಿದೆ. ಸುಳ್ಳು ಹೇಳ್ತಿದ್ದೀರಾ? ನಾನು ನಿಮ್ಮ ಹನ್ನ ನಂಬಲ್ಲ. ನಂಬಲೇಬೇಕು. ನೀನವತ್ತೊಂದು ಪ್ರೀತಿ ಹೋಗ್ತಾ ಇದ್ದಿ ನಾನೇ. ಅವತ್ ರಾತ್ರಿ ಏನಾಯ್ತು ಗೊತ್ತಾ? ನಿಂಗೆ ಏನಾಯ್ತು ಗೊತ್ತಾ? ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕಣ. ಹೋಯ್ ಆಯ್ತು ಮಗ, ಈ ಪ್ರೇಮ ಪ್ರೀತಿ ಪ್ರೇಮ. ಯಾಕೆ ಸಂತು? ಏನ್ ಬೈ ಇವನು? ಏನೋ ಇದು? ಸಂತು, ಏನ ಮಾಡ್ತಾನ ಅವನು? ಏನಾಯ್ತು? ಏನೋ ಇದು? ಸತ್ತು ಬೈ ಬೈ ಸಂತು, ಬೈ ಬೈ ಸತ್ತು ಬೈ ಸಂತು ನಿಂಗೂ ಇದ್ದಾನೆ. ಎಲ್ಲ ಮಾಡ್ತಾ ಯಾಕೆ ಹಿಂಗೆ? ಏನಾಯ್ತು ಬೈ ನಿನ್ಗೆ? ಲೇ ಸಂತು, ನಿನ್ನೆ ಇಟ್ಕೊಂಡು ನಿನ್ ಲವ್ ಸ್ಟೋರಿನೇ ಒಬ್ಬ ಡೈರೆಕ್ಟ್ರು ಒಂದು ಒಳ್ಳೆ ಸಿನಿಮಾ ಮಾಡೋದು ಕಣೋ. ನಿನ್ ಲವ್ ಸ್ಟೋರಿ ಡೈರಿ ಯಾರಾದ್ರೂ ಸಿನಿಮಾ ಡೈರೆಕ್ಟರ್ಗೆ ಸಿಕ್ಕರೆ ಸೂಪರ್ ಇದ್ರೆ ಫಿಲ್ಮ್ ಮಾಡ್ತಾರೆ. ಸಂತು, ಯಾಕೋ ಸಂತು, ಏನಾಯ್ತು? ಲೋ ಮಗ, ಇವತ್ ಬೆಳಗ್ಗೆ ಅವಳು ಏನ್ ಹೇಳಿದ್ಲು ಗೊತ್ತೇನೋ? ಏನ ಹೇಳ್ದ? ಪ್ರೀತಿ ಅಂದ್ರೆ ನನ್ನ ಹೃದಯ ನಿನ್ನ ಹತ್ರ ಬೇಕು, ನಿನ್ನ ಹೃದಯ ನನ್ನ ಹತ್ರ ಬೇಕು ಅಂತ ಹೇಳ್ಬಿಟ್ಟು ಅಲ್ಲ ಮಗ. ಅದೆಲ್ಲ ಬಿಟ್ಟು ನಾಯಿ ತರ ಹಿಂದೆ ಸುತ್ಕೊಂಡು ನೀನನ್ ಲವ್ ಮಾಡು ನೀನನ್ ಲವ್ ಮಾಡು ಅಂತ ಹೇಳಿದ್ರೆ ಅದಕ್ಕೆಲ್ಲ ಪ್ರೀತಿ ಅನ್ನಲ್ಲ ಅಂತ ಮಗ.
ಅವಳನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ಮಗ. ಅವಳಿಗೇನಾದ್ರು ನನ್ನ ಪ್ರೀತಿ ಅರ್ಥ ಆದ್ರೆ ನನಗಿಂತ ಜಾಸ್ತಿ ಇಷ್ಟಪಡ್ತಾಳೆ ಕಣ, ಜಾಸ್ತಿ ಇಷ್ಟಪಡ್ತಾಳೆ. ಒಂದಂತೂ ಸತ್ಯ ಕಣ್ರು, ಒಂದಂತೂ ಸತ್ಯ. ದೇವ್ರೆ, ನನ್ನ ಸತ್ರು ಪರವಾಗಿಲ್ಲ ಕಣೋ, ನನ್ನ ಪ್ರೀತಿ ಏನಂತ ಅವಳಿಗೆ ಅರ್ಥ ಆಗ್ಲೇಬೇಕು, ಅರ್ಥ ಆಗ್ಲೇಬೇಕು. ಮಗ ತುಂಬ ಮಿಸ್ ಮಾಡ್ಕೋತಿದ್ದೆ ಅನ್ಕೊಂಡ್ರು. ಇಲ್ಲ ಮಗ, ಆ ದೇವರು ಎಷ್ಟು ಬೇಗ ತತ್ತಾಸ್ತಂದ್ಬಿಟ್ಟಲ್ಲ. ಯಾರು ನನ್ನ ಲವ್ ಸ್ಟೋರಿ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಕಣ. ನನ್ನ ಲವ್ ಸ್ಟೋರಿ ಎಲ್ಲ ನಿನ್ಗೆ ಗೊತ್ತಾ, ನೀನೇ ಒಂದು ಬುಕ್ ಬರೆಯೋ. ಸುಮ್ಮನೆ ತಮಾಷೆ ಮಾಡ್ದೆ ಕಣ್ರು. ಈ ವಿಷಯ ಯಾವುದೇ ಕಾರಣಕ್ಕೂ ಅವಳಿಗೆ ಗೊತ್ತಾಗ್ಬಾರ್ದು ಕಣ್ರ. ಪ್ರಾಮಿಸ್ ಮಾಡ್ರಿ ನೀವೆಲ್ಲ, ಪ್ರಾಮಿಸ್ ಮಾಡ್ರಿ. ಚಿತ್ತಿನ ಅವಳು ಕಾಲೇಜ್ಗೆ ಹೋಗೋದನ್ನ ನಾನು ನೋಡ್ಬೇಕಂಡ್ರ. ಅದಕ್ಕೆ ನನ್ನ ಸಮಾಧಿನ ಬಸ್ ಸ್ಟ್ಯಾಂಡ್ ಪಕ್ಕನೆ ಮಾಡ್ರು. ಸುಳ್ಳು ಹೇಳ್ತಾ ಇದ್ದೀರಾ? ನೋಡು ಬೇಗ, ನನ್ ಸಂತುಗೇನು ಆಗಿಲ್ಲ, ಅವ್ನು ಬಂದೇ ಬರ್ತಾನೆ. ಇಲ್ಲ, ನಾನು ಹೋಗ್ತೀನಿ, ನನ್ ಸಂತು ಹತ್ರ ಹೋಗ್ತೀನಿ. ಎಲ್ಲೋಗ್ತಿದೆ ನಿಂತ್ಕೋ. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ. ನೀನು ಆ ಕಟ್ಟೆ ಮೇಲೆ ಕೂತು ದಿನ ಅವನಿಗೋಸ್ಕರ ಕಾಯ್ತಾ ಇರ್ತೀಯಲ್ಲ, ಅದು ಕೇವಲ ಬರೀ ಕಟ್ಟೆ ಅಲ್ಲ, ಅದು ಅವನ ಸಮಾಧಿ. ಅಯ್ಯೋ, ಇಲ್ಲ, ನಾನು ಹೋಗ್ತೀನಿ, ನನ್ನ ಸಂತು ಹತ್ರ ಹೋಗ್ತೀನಿ. ಧರಣಿ ನಿಂತ್ಕೋ, ನಿಂತ್ಕೋ ಧರಣಿ.